ಲಾಸ್ ಆಫ್ ಪಾಯಿಂಟ್. ರಜತಾದ್ರೆ ಬಹಳಷ್ಟು ನಮ್ಮಗೆ ಮತ್ತೋರ್ವ ಯುವ ಆಟಗಾರ ಅರ್ಜುನ್ ಕಾಂಚನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಈ ಹಂತದಲ್ಲಿ. ಇತ್ತೀಚೆಗಿನ ಉಡುಪಿ ಜಿಲ್ಲೆಯ 3 ಪ್ರಮುಖ ಟೂರ್ನಮೆಂಟ್ಗಳಲ್ಲೂ ಕೂಡ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ ಅರ್ಜುನ್ ಕಾಂಚನ್ ಆಡ್ತಾ ಇದ್ದಾನೆ. ವಿವೇಕಿ ಬಾರಿ ಎಸಂದ ಚೆಂಡು ಕ್ಲೋಸ್ ಆಗಿ ಓವರ್ ಪಿಚ್ ಆಗಿ ಬೀಳ್ತಾ ಇದೆ. ಮಿಡ್ ಆಫ್ ಭಾಗದಲ್ಲಿ ಒಂದು ಓಟವನ್ನು ಕಾಂಚನ್ ಪೂರೈಕೆ ಮಾಡಿಕೊಂಡ್ರು. ಮೊದಲ ಓವರ್ ಮುಕ್ತಾಯದ ಹಂತದಲ್ಲಿ 10 for 1. 6 ಓವರ್ಗಳ ಪಂದ್ಯ 25 ನಿಮಿಷಗಳು ಮಾತ್ರ ಇರ್ತದೆ. ಆಡುವ ಪ್ರತಿ ತಂಡಗಳು ಇಲ್ಲಿ ಅಳವಡಿಕೆ ಆಗಿರುವಂತಹ ನಿಯಮಗಳನ್ನ ಚಾಚು ತಪ್ಪದೆ ಪಾಲಿಸಬೇಕು ಅನ್ನೋದಾಗಿ ಕೂಡ ಮೊಗವೀರ ಸಂಘ ಬೆಂಗಳೂರಿನ ಪರವಾಗಿ ಕೇಳಿಕೊಳ್ತಾ ಇದ್ದಾವೆ. ರಜತಗಿರಿ ಪ್ಯಾಂಥರ್ಸ್ ಆಡ್ತಾ ಇದೆ ವಿದ್ಯಾರ್ಥಿ ಸಂಘ ಕುಳಾಯಿಯ ವಿರುದ್ಧವಾಗಿ. ವಿದೇಶ ಮಿನಸ್ ಕಾರ್ಯಕ್ರಮವಾಗಿದೆ. ಈ ತನ್ಮದ ಬಹಳಷ್ಟು ಉತ್ತಮ ರೀತಿಯ ಎಸೆತ ತನ್ಮೂಲಕವಾಗಿ ಕಾಂಚನ್ ವಿಕೆಟ್ ಪತನ. ಅರ್ಜುನ್ ಕಾಂಚನ್ ಕ್ಲೀನ್ ಬೌಲ್. ಒಂದು ಹಂತದಲ್ಲಿ ನಂದು ಮೊದಲ ಚೆಂಡಿಗೆ ರಿವರ್ಸ್ ಶಾಟ್ ಬೌಂಡರಿಯನ್ನು ದಾಖಲಿಸಿದ್ರು. ಪವನ್ ಕೂಡ ಅದೇ ಓವರ್ ಅಲ್ಲಿ ಮತ್ತೊಂದು ರಿವರ್ಸ್ ಶಾಟ್ ದಾಖಲಿಸಿದ್ರು ಕೂಡ ಎರಡನೇ ಓವರ್ ಮೊದಲ ಚೆಂಡಿನಲ್ಲಿ ಮತ್ತೆ ವಿಕೆಟ್ ಕಳ್ಕೊಂಡಂತ ರಜತಗಿರಿ ಪ್ಯಾಂಥರ್ಸಿನ ಮತ್ತೊಂದು ಹುದರಿನೆಲ್ಲ ಕುರುಡ್ತಾ ಇದೆ. 10 for 2. ನಾಳೆ ದಿನ ಕರ್ನಾಟಕದ 7 ತಂಡಗಳ ಜೊತೆ ಆದಿ11 ಚೆನ್ನೈಯ ಒಂದು ತಂಡ ಕೂಡ ಈ ಸ್ವರ್ಣ ಸಂಭ್ರಮದ ರಾಜ್ಯಮಟ್ಟ ಪಂದ್ಯಾಟದಲ್ಲಿ ಆಡ್ತಾ ಇದೆ. ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ ಕೂಡ. ಶರತ್ ಬಂದ್ರು ಅಂಗಳ ಒಳಭಾಗದಲ್ಲಿ. ಇವತ್ತು ಮೊಗವೀರ ಸಮಾಜ ಬಾಂಧವರ ಪಂದ್ಯಾಟ, ಇವತ್ತೇ ಫೈನಲ್ ಪಂದ್ಯಾಟ ಇರ್ತದೆ. ಈ ತಮ್ಮದ ವಿದೇಶ ಚಂದ ಚೆಂಡು ವೈಡ್ ಔಟ್ ಸೈಡ್ ದ ಲೆಗ್ ಸ್ಟಂಪ್ ಅನ್ನುವಂತ ಸೂಚನೆ ಮುಖಾಂತರವಾಗಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ರಜತಾದ್ರಿ ಪ್ಯಾಂಥರ್ಸ್ ಮೊತ್ತ 11 ಓಟವನ್ನು ತಲುಪ್ತಾ ಇದೆ. ವಿದ್ಯಾರ್ಥಿ ಸಂಘ ಕುಳಾಯಿಯ ವಿರುದ್ಧವಾಗಿ ಈ ತನ್ಮದ ಉತ್ತಮ ರೀತಿಯ ಎಸೆತ. ವಿದೇಶ ಓಟವನ್ನು ಬಿಡ್ಕೊಡ್ತಾ ಇಲ್ಲ ಈ ಹಂತದಲ್ಲಿ ಕುಳಾಯಿ ವಿದ್ಯಾರ್ಥಿ ಸಂಘದ ಪರವಾಗಿ. ಮಂಗಳೂರು ಜಿಲ್ಲೆಯಿಂದ ಬಂದು ಆಡ್ತಾ ಇರುವಂತಹ ಏಕಮಾತ್ರ ತಂಡ ಕೂಡ ವಿದ್ಯಾರ್ಥಿ ಸಂಘ ಕುಳಾಯಿ ಆಡ್ತಾ ಇದೆ. ಈ ತನ್ಮದ ಮತ್ತೊಂದು ವೈಟ್ ಬಾಲ್. ಓವರ್ ಥ್ರೋ ಅನಾವಶ್ಯಕವಾಗಿ ಬಹುಶಃ ವಿದೇಶ ರನ್ ಔಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರೆ ವೈಟ್ +1. 2 ಓಟಗಳ ಸೇರ್ಪಡೆ. ತಡ ಮೊತ್ತ ಈ ಹಂತದಲ್ಲಿ 13ಕ್ಕೆ 2. ಮತ್ತೆ ವಿದೇಶ ಉತ್ತಮ ರೀತಿಯ ಒಂದು ಎಸೆತ. ಗುಡ್ಲ್ಯಾಂಡ್ ಡೆಲಿವರಿ. ಸ್ವಲ್ಪ ಮಳೆ ನಾಯಕತ್ವವನ್ನು ಪಡ್ಕೊಳ್ತಾ ಇದೆ. ನಂಬರ್ ಚೆಂಡುಗಳ ಬದಲಾಗಿ ಅಫಿಷಿಯಲ್ ಚೆಂಡುಗಳ ಬಳಕೆ ಆಗ್ತಾ ಇದೆ. ಆಟಗಾರರು ಕೂಡ ಒಂದಷ್ಟು ಲೆಕ್ಕಾಚಾರ ಮಾಡಿ ಆಡಿದ್ರೆ ಬಹಳಷ್ಟು ಉತ್ತಮ ರೀತಿಯ ಮೊತ್ತವನ್ನು ದಾಖಲಿಸುವ ಅವಕಾಶಗಳು ಕೂಡ ಇದೆ ಅಫಿಷಿಯಲ್ ಚೆಂಡುಗಳಲ್ಲಿ. ಮತ್ತೆ ವಿದೇಶ ಓಟಗಳು ಬರ್ತಾ ಇಲ್ಲ. ತೀರಾ ಕೆಳಂಚಿನಲ್ಲಿ ಬರ್ತಾ ಇದೆ. ವಿದೇಶನ ಈ ಒಂದು ಎಸೆತ ಬೌಂಡರಿ ದಾಖಲಿಸಿದ ಪವನ್ ಈ ಹಂತದಲ್ಲಿ ಓಟವನ್ನು ದಾಖಲಿಸಲ್ಲ. ತಡ ಮೊತ್ತ 13. 13 for ಲಾಸ್ ಆಫ್ 2. ಮತ್ತೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. 1-2 ವೈಟ್ ಬಾಲ್ಗಳನ್ನ ವಿದೇಶ ಎಸೆದ್ರು ಕೂಡ ಈ ಹಂತದಲ್ಲಿ ಡಾಟ್ ಬಾಲ್ಗಳನ್ನು ದಾಖಲಿಸಿದ್ದಾರೆ.
ಕೊನೆ ಒಂದು ಬಾಕಿ ಇದೆ. ಸಮರ್ಥ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಮಿಡ್ ಆಫಿನ ಫೀಲ್ಡರ್ ನ ಶಿರದ ಮೇಲ್ಭಾಗದಲ್ಲಿ ಒಂದು ಹೊಡೆತ. ಒಂದೋಟ ಎರಡೋಟದ ಸೇರ್ಪಡೆ ಪವನ್ ಖಾತೆಗೆ ಬರ್ತಾ ಇದೆ. ಈ ರೀತಿಯಾಗಿ ಮೊದಲ 2 ಓವರ್ಗಳ ಮುಕ್ತಾಯವನ್ನು ಕಂಡ ಈ ಒಂದು ಪಂದ್ಯ ರಜತಾದ್ರಿಯ ಮೊತ್ತ 15-2. ಈ ಟೂರ್ನಮೆಂಟಿನ ಒಂದೆಡೆ ಬೌಲಿಂಗ್ ಎಂಡ್ ಇದೆ. ಶ್ರೀನಿಧಿ ಕಾರ್ಪೊರೇಷನ್ ಉಮೇಶ್ ಕುಂದರ್ ಅವರ ಮಾಲೀಕತ್ವದ ಉದ್ಯಮ ಇದು. ಬ್ಯಾಟಿಂಗ್ ಎಂಡ್ ಆಗಿ ಅಲೋಕ್ ಇವೆಂಟ್ಸ್ ಅಂಡ್ ಕಾನ್ಸೆಪ್ಟ್ ಇರ್ತದೆ. 2 ಡಗ್ಔಟ್ಗಳು ಕೊತಾಸ್ ಕಾಫಿ ಮತ್ತು ಇವನ್ ಪ್ರಾಯೋಜಕತ್ವವನ್ನು ಹೊಂದಿರುವಂತದ್ದು. ಟೂರ್ನಮೆಂಟಿನ ಪ್ರಮುಖ ವೇದಿಕೆಯ ಪ್ರಾಯೋಜಕರು ಮಾಧವ ಮಂಗಲ. ಸುವರ್ಣ ಕಪ್ ಪ್ರಮುಖ ಉಸ್ತುವಾರಿಯನ್ನು ನಿಭಾವಣೆ ಮಾಡ್ತಾ ಇರೋರು ಸುನಿಲ್ ಸುವರ್ಣ ಮತ್ತು ರವೀಂದ್ರ ತೋಳಾರ್ ಅವರು. ಟೈಟಲ್ ಸ್ಪಾನ್ಸರ್ ಕೊತಾಸ್ ಕಾಫಿ, ಕೋ ಸ್ಪಾನ್ಸರ್ ಆಗಿ ಇವನ್ ಮತ್ತು ಶ್ರೀನಿಧಿ ಕಾರ್ಪೊರೇಷನ್ ಇವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮೊಗವೀರ ಸಂಘ ಬೆಂಗಳೂರಿನ ಪರವಾಗಿ ದೀಕ್ಷಿತ್ ಅಧಿಕಾರಿಕ ಭಾಗದಲ್ಲಿ ಈ ಹಂತದಲ್ಲಿ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಮೊಗವೀರ ಸಮಾಜ ಬಾಂಧವರಿಗಾಗಿ ಇವತ್ತು ನಡೀತಾ ಇರುವಂತಹ ಹಗಲು ರಾತ್ರಿಯ ಸುವರ್ಣ ಕಪ್ 8 ತಂಡಗಳ ಹಣಾಹಣಿಯಲ್ಲಿ ದಿನದ 2ನೇ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘ ಮಂಗಳೂರು ರಜತಾದ್ರಿ ನಡುವಣ ಪಂದ್ಯ. ಈ ತಂಡದ ಮತ್ತೊಂದು ಸಮರ್ಥ್ಯ ಎಸೆತ. ಜಾನಿ ವಿಕೆಟ್ ಕೀಪರ್ ಬಾಯಿಮುಖೇನ ಒಂದು ಓಟದ ಸೇರ್ಪಡೆ ಅನ್ನುವಂತ ಸೂಚನೆ ಇದೆ. ತಳ ಮೊತ್ತ 16 ಓಟಗಳು. ಅಲೋಕ್ ಇವೆಂಟ್ಸ್ ಅಂಡ್ ಬಳಸ್ತಾ ಇದ್ದಾರೆ ಬಾರಿ. ದೀಕ್ಷಿತ್ ದೇಶದ ಒಂದು ಚೆಂಡು, ಮತ್ತೊಂದು ವೈಡ್ ಬಾಲ್. ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್. ಜೆಪಿ ಪಾರ್ಕ್ ಅಲ್ಲಿ ಪಂದ್ಯಾಟ ನಡೆದ್ರು ಕೂಡ ವಿಶ್ವದಾದ್ಯಂತ ಪಂದ್ಯಾಟ ನೋಡುವ ಅವಕಾಶ ಇದೆ ಎಂ ಸ್ಪೋರ್ಟ್ಸ್ ಮುಖೇನವಾಗಿ. ಮತ್ತೆ ದೀಕ್ಷಿತ್ ದೇಶದ ಚೆಂಡು ಕವರ್ ಸಮಯದಲ್ಲಿ ಮೂಲಕವಾಗಿ ಅನಾವಶ್ಯಕ ಹೊಂದಾಣಿಕೆ ಕೊರತೆಯಲ್ಲಿ ಪವನ್ ವಿಕೆಟ್ ಅನ್ನು ಕಳ್ಕೊಂಡು ರನ್ಔಟ್ ಮುಖೇನವಾಗಿ ರಜತಾದ್ರಿ ಪ್ಯಾಂಥರ್ಸಿನ 3ನೇ ಪತನ. ಅನಾವಶ್ಯಕವಾಗಿ ಇಲ್ಲದ ಮೊತ್ತವನ್ನು ಕ್ಲಿಯರ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಈ ರೀತಿಯಾಗಿ ಮತ್ತೊಂದು ಹುದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ರಜತಾದ್ರಿ ಪ್ಯಾಂಥರ್ಸಿನ ತಂಡ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ 50 ವರ್ಷಗಳ ಕಾಲ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಕ್ರೀಡಾ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಂತ ಮೊಗವೀರ ಸಂಘ ಬೆಂಗಳೂರಿನ 50ರ ಸಂಭ್ರಮಕ್ಕಾಗಿ ಈ ಒಂದು ಕ್ರಿಕೆಟ್ ಫೆಸ್ಟಿವಲ್ ಇವತ್ತು ಆರಂಭವಾಗಿ ಸೋಮವಾರದವರೆಗೆ 3 ದಿನಗಳ ಕಾಲ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟವಾಗಿ ಮೈದಾನವನ್ನು ಕಂಡುಕೊಳ್ತಾ ಇದೆ. ಹರ್ಷಿತ್ ಬಂದ್ರು, ಮತ್ತೋರ್ವ ಯುವ ಆಟಗಾರ ರಜತಾದ್ರಿಯ ಪರವಾಗಿ ರಜತಗಿರಿ ಪ್ಯಾಂಥರ್ಸ್. ದೀಕ್ಷಿತ್ ಈ ಬಾರಿಯ ಸಂದ ಸ್ಲೋವರ್ ಚೆಂಡು. ಹರ್ಷಿತ್ ಶಾರ್ಟ್ ಬಿಡುಗಡೆ ಭಾಗದಲ್ಲಿ ಒಂದು ಓಟ ಪೂರೈಕೆಯನ್ನ ಕೂಡ ಮಾಡಿಕೊಂಡ್ರು. ತಳ ಮೊತ್ತ 19 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಕೊನೆಯ 2 ಸುಳು ಬಾಕಿ ಇದೆ ಈ ಓವರ್ ನಲ್ಲಿ. ಅಲೋಕ್ ಇವೆಂಟ್ಸ್ ಅಂಡ್ ಅನ್ನು ಬಳಸ್ತಾ ಇದ್ದಾರೆ ದೀಕ್ಷಿತ್ ಈ ಬಾರಿ. ಈ ತನ್ಮದ ಬಹಳ ಸಮರ್ಥ ಹೊಡೆತ ಲಾಂಗ್ ಆಫ್ ಆಗದಲ್ಲಿ ಕ್ಯಾಚ್ ಆಗುವಲ್ಲ ಅವಕಾಶ ಇತ್ತು. ಡೀಪ್ ಮಿಡ್ ಆಫ್
ಗ್ಯಾಪಿನ ಫೀಲ್ಡರ್ ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸ್ಕಿಡ್ಡಿ ಸತೀಶ್ ಅಂತ ಕಾಣುತ್ತೆ. ಮಣೂರು ಪಡುಕೆರೆ ಯುವ ಆಟಗಾರ ಬಹಳ ಸುತ್ತಮರಿತ ಒಂದು ಕ್ಯಾಚ್ ಅನ್ನ ಇವಾಗಲೇ ಪಡ್ಕೊಳ್ಳೋದು ಮುಖ್ಯವಾಗಿ 4ನೇ ಯಶಸ್ಸನ್ನು ಪಡ್ಕೊಳ್ತಾ ಇದೆ ವಿದ್ಯಾರ್ಥಿ ಸಂಘ ಕೂಡೂರು ಮಂಗಳೂರು. ತಳಮೊತ್ತ 19ಕ್ಕೆ 4. ಮಗುವೀರ ಸಂಘ ಅಧ್ಯಕ್ಷರು ಗುಣಕರ್ಕೆ, ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಕಾಂಚನ್, ಉಪಾಧ್ಯಕ್ಷರು ಉದಯ್ ಕಾವರಾಡಿ ಹಾಗೂ ರವೀಂದ್ರ ಕುಂದರ್, ಕೋಶಾಧಿಕಾರಿ ಗೌರೀಶ್ ಕಟೀಲು ಹಾಗೂ ಸುವರ್ಣ ಸಮಿತಿ ಅಧ್ಯಕ್ಷರು ನರಸಿಂಹ ಬಿಎನ್ ಅವರಲ್ಲದೆ ಈ ಒಂದು ಪಂದ್ಯಕೂಟದ ಅಫಿಷಿಯಲ್ ಇನ್ಚಾರ್ಜ್ ಸುವರ್ಣ ಕಪ್ಪಿನ ಇನ್ಚಾರ್ಜ್ ಸುನೀಲ್ ಸುವರ್ಣ ಹಾಗೂ ರವೀಂದ್ರ ತೋಳ. ಅಂಗಡ ಒಳಭಾಗದತ್ತ ಜಯಕರ 3ನೇ ಓವರ್ನ ಕೊನೆ ಚೆಂಡಿಗಾಗಿ ಮತ್ತೆ ಅಲೋಕ್ ಕೆಂಡನ್ನು ಬಳಸ್ತಾ ಇರುವಂತ ದೀಕ್ಷಿತ್ ಎಸ್ಗಾರಿಕವಾಗಿದೆ. ಉತ್ತಮ ರೀತಿ ಆದ್ರೆ ಕೊನೆ ಕ್ಷಣದಲ್ಲಿ ಬಹುಶಃ ಇವಾಗ ಪದೇ ಪದೇ ಮಂಗಳೂರಿನ ವಿದ್ಯಾರ್ಥಿ ಸಂಘದ ಫೀಲ್ಡಿಂಗ್ ಕೈ ಕೊಡ್ತಾ ಇದೆ. ಓಟ್ಗಳನ್ನು ಬಿಟ್ಕೊಟ್ರು ಈ ಹಂತದಲ್ಲಿ ಕೊನೆ ಚೆಂಡಲ್ಲಿ. ತಳಮೊತ್ತ ರಜತಗಿರಿ ಪ್ಯಾಂಥರ್ಸಿನ ಮೊತ್ತ 24, ಲಾಸ್ ಆಫ್ 4 ಇಂಪಾರ್ಟೆಂಟ್ ವಿಕೆಟ್ಸ್. ನಾವು ಎಂಡ್ ಆಫ್ ಓವರ್ ನಂಬರ್ 3. ಇದಾದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡುವಂತಹ 2 ತಂಡಗಳು ಎಸ್ಎನ್ಜಿ ಮತ್ತು ಶ್ರೀರಾಕರ್ ತಂಡಗಳು ಮುಖ್ಯ ವೇದಿಕೆ ಕಡೆ ಬಂದು ಫೋಟೋ ಸೆಷನ್ ಮಾಡ್ಕೋಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಆಡುವ ಪ್ರತಿ ತಂಡಗಳ ಫೋಟೋ ಸೆಷನ್ ಅನ್ನು ಸಂಘಟಕರ ಪರವಾಗಿ ಮಾಡಲಾಗುತ್ತೆ. ಇನ್ನು 10:30 ನಿಮಿಷ ಇದೆ, ಗಮನಿಸಿ. ಅದರ ಒಳಗೆ 3 ಓವರ್ಗಳನ್ನು ಮುಗಿಸಬೇಕಾಗಿದೆ. ಮಗುವೀರ ಸಂಘ ಬೆಂಗಳೂರು ನೋಂದಣಿತರ ಸುವರ್ಣ ಪಥ ಕಾರ್ಯಕ್ರಮದ ಕಳೆದ ಭಾನುವಾರದ ಕಾರ್ಯಕ್ರಮ ಕಾರ್ಪೊರೇಟ್ ಕ್ರಿಕೆಟ್ ಹಾಗೂ ಬ್ಯಾಡ್ಮಿಂಟನ್ ಮತ್ತು ಚೆಸ್ ಮತ್ತು ಕ್ಯಾರಂ ಈ ಒಂದು ಪಂದ್ಯಕೂಟಕ್ಕೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ಶ್ರೀಯುತರಾದ ರಮೇಶ್ ಕಾಂಚನ್, ಬಸವನಗುಡಿ, ಹನುಮಂತ ನಗರ ಇವರು ನಮ್ಮ ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಮಗುವೀರ ಸಂಘ ಬೆಂಗಳೂರು ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿದೇಶ ಮೀರಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಶ್ರೀನಿಧಿ ಕಾರ್ಪೊರೇಷನ್ ಅನ್ನು ಬಳಸ್ತಾ ಇದ್ದಾನೆ. ಉಮೇಶ್ ಕುಂದರ್ ಅವರ ಮುಂದಾಳುತ್ವದ ಶ್ರೀನಿಧಿ ಅಂಡನ್ನು ಬಳಸ್ತಾ ಇರುವಂತಹ ವಿದೇಶ ಮಂಗಳೂರಿನ ಪರವಾಗಿ. ಜಯಕರ್ಗೆ ಸಂದ ಚೆಂಡು ಲಾಕ್ಷಿಕ ಭಾಗದಲ್ಲಿ ಬೀಳ್ತಾ ಇದೆ. ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇರುವಂತಹ ವಿದೇಶ. ಇದುವರೆಗೆ 6 ಚೆಂಡುಗಳಲ್ಲಿ 3 ವೈಟ್ ಬಾಲ್ಗಳನ್ನು ಎಸೆದ್ರು. ಈ ಒಂದು ಅಂಶ ಕೂಡ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿ ಸಂಘ ಕುಳಾಯಿಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಆಗ್ತಾ ಇದೆ. ಸ್ಕೋರ್ 21. ಈ ಬಾರಿ ಮತ್ತೆ ವಿದೇಶ ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಆಟಗಾರರ ಗಮನಕ್ಕೆ, ನೀವು ಓಡಾಟ ಮಾಡುವಾಗ ಸ್ವಲ್ಪ ಪಿಚ್ಚು ಬಿಟ್ಟು ಓಡಾಟ ಮಾಡಿ ಅನ್ನೋದಾಗಿ ಸಂಘಟಕರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊಗವೀರ ಸಂಘ ಬೆಂಗಳೂರಿನ ಪರವಾಗಿ ಹೀಗಾಗಿ ಸುಮಾರು 55,000ಕ್ಕೂ ಹೆಚ್ಚಿನ ಉಳಿದಂತಹ ಸಣ್ಣ ಪುಟ್ಟ ಸಮುದಾಯಗಳು ಕೂಡ ಜಯಕರ ಗಾಲಿ ಭಾಗದಲ್ಲಿ ಒಂದು ಒಟ್ಟು ಪೂರೈಕೆಯನ್ನು ಮಾಡಿಕೊಂಡ್ರು. ಇನ್ನೂ ಕೂಡ ಹೆಚ್ಚು ಕಡಿಮೆ ರಜತಗಿರಿ ಪ್ಯಾಂಥರ್ಸ್ ಬೆಳಗಿನ ತಂಡ ಜಯವನ್ನು ದಾಖಲಿಸಿತು. ಮಹಾಯುತಿಗೆ ಭರ್ಜರಿ ಮುನ್ನಡೆಯನ್ನ ನಾವು ನೋಡ್ತಾ ಇದ್ದೀವಿ. 2ನೇ ಪಂದ್ಯಾಟ ನಡೀತಾ ಇದೆ. ಮತ್ತೊಂದು ಬಹಳ ಸಮರ್ಥ ವಿದೇಶ ಮುಖ್ಯವಾಗಿ ಬಯಮುಖೇನ ಒಂದೊಟ್ಟದ ಸೇರ್ಪಡೆ ಅನ್ನುವಂತ ಸೂಚನೆ ಇದೆ. ತಂಡದ ಮೊತ್ತ ಕೂಡ ಈ ಹಂತದಲ್ಲಿ 24 ಓಟವನ್ನು ತಲುಪ್ತಾ ಇದೆ. 24. ಕ್ಷಮಿಸಿ, 23.
ಮೊಗವೀರ ಸಮಾಜ ಬಾಂಧವರ 8 ತಂಡಗಳ ಹಣಾಹಣಿ ಇವತ್ತು. ಯಾವ ತಂಡ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಈ ತಂಡದ ಕ್ಷೇತ್ರ ರಕ್ಷಣೆ ನಡುವೆ ಈ ಹಂತದಲ್ಲಿ ಅಂಕಿ ಅಂಶಗಳ ಪಟ್ಟಿಗೆ ರನ್ಔಟ್ಗಾಗಿ ಒಂದು ಅಪೀಲ್ ಇದೆ. ಥರ್ಡ್ ಅಂಪೈರ್ ಅವರು ಅಬ್ಸರ್ವೇಷನ್ ಮಾಡಬೇಕಾಗ್ತಾ ಇದೆ. ಥರ್ಡ್ ಅಂಪೈರ್ಗೆ ಮನವಿಯನ್ನು ಕೊಟ್ಟಿದ್ದಾರೆ. ನಾಳೆ ದಿನ ಬೆಳಗಿನ ಮೊದಲ ಪಂದ್ಯ 7:15 ಪಾಂಚಜನ್ಯ ಕೋಟ ಕುಂದಾಪುರ ತಂಡ. ಎಸ್ ಅಂಪೈರ್ ಗಮನಕ್ಕೆ ನಾಟ್ ಔಟ್, ಆಘಾತವಿಲ್ಲ ಅನ್ನುವಂತ ಸೂಚನೆ ಬಂದಿದೆ. ಆದಿ 11 ಚೆನ್ನೈಯನ್ನು ಎದುರಿಸ್ತಾರೆ ಪಾಂಚಜನ್ಯ ಕೋಟ. 8:20 ಪ್ರಕೃತಿ ನ್ಯಾಶ್ ಬೆಂಗಳೂರಿನ ತಂಡ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯನ್ನು ಎದುರಿಸುತ್ತದೆ. ಮೂರನೇ ಪಂದ್ಯ 9:10 ಜೈ ಕರ್ನಾಟಕ ಬೆಂಗಳೂರು ಮತ್ತು ಮೈಟಿ ಬೆಂಗಳೂರು ತಂಡಗಳು ಆಡುತ್ತೆ. ನಾಲ್ಕನೇ ಪಂದ್ಯ ಜಾನ್ಸನ್ ಮತ್ತು ಫ್ರೆಂಡ್ಸ್ ಬೆಂಗಳೂರು ಮುಖಾಮುಖಿ ಆಗ್ತದೆ. ಮತ್ತ ವಿದೇಶ ಈ ತಂಡದ ಬಹಳ ಸಮರ್ಥ ಎಸೆತ ಡಿ ಪಕ್ಷಗಳ ಸುಮಾಗದಲ್ಲಿ ಕ್ಷೇತ್ರ ರಕ್ಷಣೆ ಮೊದಲಾಗಿ ಮತ್ತೆ ಒಂದೆಡೆ ಎಚ್ಚರಿಯ ಸೇರ್ಪಡೆ. ಮಲ್ಪ ಯುವ ಆಟಗಾರ ಹರ್ಷಿತ್ ಆಡ್ತಾ ಇದ್ದಾನೆ ರಜತಗಿರಿ ಪ್ಯಾಂಥರ್ಸಿನ ಪರವಾಗಿ. ಶನದಿ ಬೌಲಿಂಗ್ ಅಡ್ಡನ್ನು ಬಳಸ್ತಾ ಇರುವಂತಹ ವಿದೇಶ. ಉತ್ತಮ ರೀತಿಯ ಎಸೆತ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಅಫಿಷಿಯಲ್ ಚೆಂಡುಗಳಾಗಿರೋದ್ರಿಂದ ನಿರೀಕ್ಷಿತ ಹಂತದಲ್ಲಿ ಓಟುಗಳು ಕೂಡ ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಮೊದಲ 4 ಓವರ್ಗಳಲ್ಲಿ ತಂಡದ ಮೊತ್ತ 26-4. 6 ನಿಮಿಷದ ಒಳಗೆ 2 ಓವರ್ಗಳನ್ನು ಎಸೆಯಬೇಕಾಗಿದೆ. ಗಮನಿಸಿ, ವಿದ್ಯಾರ್ಥಿ ಸಂಘ ಕೂಳೂರಿನ ತಂಡ ಕೇವಲ 6 ನಿಮಿಷಗಳು ಮಾತ್ರ ನಿಮಗಿದೆ. ಅದರ ಒಳಗೆ ಈ ಓವರ್ಗಳನ್ನು ನೀವು ಮುಗಿಸಬೇಕಾಗಿದೆ. ಮೊಗವೀರ ಸಂಘದ ಬೆಂಗಳೂರಿನ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸಾದ್ ಕಾಂಚನ್ ರವರು, ಉಪಾಧ್ಯಕ್ಷರಾಗಿ ಉದಯ್ ಕಾವರಾಡಿ ಅವರು, ಕೋಶಾಧಿಕಾರಿಯ ಗೌರೀಶ್ ಕಟೀಲ್ ಅವರು, ಸುವರ್ಣ ಸಮಿತಿ ಅಧ್ಯಕ್ಷರಾಗಿ ನರಸಿಂಹ BN ರವರು, ಗುಣಕರ್ ಕೆ ಅವರ ಘನ ಅಧ್ಯಕ್ಷತೆಯಲ್ಲಿ ವರ್ಷ ಮುಂದುವರಿತಾ ಇರುವಂತಹ ಮೊಗವೀರ ಸಂಘ ಬೆಂಗಳೂರು ಸುವರ್ಣ ಸಂಭ್ರಮವನ್ನು ಕಾಣ್ತಾ ಇದೆ. ಅದರ ಅಂಗವಾಗಿ 3 ದಿನಗಳ ಕಾಲದ ಈ ಒಂದು ಕ್ರಿಕೆಟ್ ಪಂದ್ಯ ಕೂಟಾಂಗಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಇವತ್ತು ಮೊಗವೀರ ಸಮಾಜ ಬಾಂಧವರು ನಾಳೆ ದಿನ ಕರ್ನಾಟಕದ 7 ತಂಡಗಳ ಜೊತೆ ಚೆನ್ನೈಯ ಒಂದು ತಂಡ ಕೂಡ ಕಾಳಗ ಮಾಡುತ್ತೆ. ಸೋಮವಾರ ಲೆಜೆಂಡ್ಸ್ ಕಪ್ ಇರ್ತದೆ. ಹಿರಿಯ ಮೊಗವೀರ ಕ್ರಿಕೆಟ್ ಆಟಗಾರರು ಈ ಮೈದಾನದಲ್ಲಿ ಕ್ರಿಕೆಟ್ ಆಟವನ್ನು ಆಡ್ತಾರೆ ಲೆಜೆಂಡ್ಸ್ ಕಪ್ಗಾಗಿ. ಮತ್ತೆ ಉತ್ತಮ ರೀತಿಯ ಎಸೆತ, ಲಾಂಗಾನು ಭಾಗದತ್ತ ಚೆಂಡು ಸಾಗ್ತಾ ಇದೆ. ಜಾಕರ್ ಹೊಡೆತ, ಕ್ಷೇತ್ರ ರಕ್ಷಣೆ ಮೊದಲಾಗಿ ಒಂದೋಟ ಕೂಡ ಸೇರ್ಪಡೆ. ತಡ ಮೊತ್ತ 27 ಫಾರ್ ಲಾಸ್ ಆಫ್ 4. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಷ್ಟೇ ಅದ್ದೂರಿಯಾಗಿ ವೈಭವಪೇತವಾಗಿ ಮೊಗವೀರ ಸಂಘ ಬೆಂಗಳೂರು ಈ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇದೆ. ಮತ್ತೆ ಓಟುಗಳು ಬರ್ತಾ ಇಲ್ಲ. 50 ವರ್ಷಗಳ ಕಾಲ ಧಾರ್ಮಿಕವಾಗಿಯೋ, ಸಾಮಾಜಿಕವಾಗಿಯೋ, ಸಾಂಸ್ಕೃತಿಕವಾಗಿಯೋ, ಶೈಕ್ಷಣಿಕವಾಗಿಯೋ, ಕ್ರೀಡಾ ಕ್ಷೇತ್ರಕ್ಕೋ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟ ಮೊಗವೀರ ಸಂಘ 50ರ ಸಂಭ್ರಮಕ್ಕಾಗಿ ಸುವರ್ಣ ಪಥದಲ್ಲಿ ಸುವರ್ಣ ಕಪ್ ಅನ್ನು ನಡೆಸ್ತಾ ಇದೆ. ಈ ತಂಡದ ಬಲವಾಗಿರುವಂತ ಒಂದು LBW ಅಪೀಲ್ ಅನ್ನು ಕೂಡ ಮಾಡಿದ್ರು. ಯಾವುದೇ ರೀತಿ ಆಘಾತಗಳು ಬರ್ತಾ ಇಲ್ಲ. ಮತ್ತೆ ವಿವೇಕ್ ಎಸ್ಗಾರಿಕೆ ಭಾಗದಲ್ಲಿ ಅಲೋಕ್ ಇವಾನ್ ಶಾರದ್ ಫಲಕ ತುದಿಯನ್ನು ಬಳಸಿಕೊಂಡ್ರು. ಮತ್ತೆ ಒಂದೊಳ್ಳೆ ಚರ್ಯ ಸೇರ್ಪಡೆ ಪೂರೈಕೆಯೂ ಕೂಡ ಮೊದಲ ಹಂತದಿಂದಲೂ ಕೂಡ ಕುಳಾಯಿ ವಿದ್ಯಾರ್ಥಿ ಸಂಘದ ಕ್ಷೇತ್ರ ರಕ್ಷಣೆ ಒಂದಷ್ಟು
ದುರ್ಬಲವನ್ನ ಕಂಡುಕೊಳ್ತಾ ಇದೆ. ಇಲ್ಲದ ಓಟ್ಗಳನ್ನ ಬಿಡ್ಕೊಡ್ತಾ ಇದ್ದಾರೆ. ಮಿಸ್ ಫೀಲ್ಡ್ ಗಳ ಸತತವಾಗಿ ಮಾಡ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ ಈ ಹಂತದಲ್ಲಿ 29 ಓಟಗಳು. ಈ ಹಂತದಲ್ಲಿ ವಿವೇಕ್ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆದ ಸ್ಕ್ವೇರ್ ಲೆಗ್ ಸೀಮಾರೇಖೆಯ ಭಾಗದಲ್ಲಿ ಹರ್ಷಿತ್ ಮುಖೇನವಾಗಿ ಮತ್ತೆ ಬೌಂಡ್ರಿ. 4 ಓಟಗಳ ಸೇರ್ಪಡೆ ಸ್ಕ್ವೇರ್ ಲೆಗ್ಗಿನ ಸೀಮಾರೇಖೆಯ ಭಾಗದಲ್ಲಿ. 5ನೇ ಓವರ್ ಕೊನೆ ಚೆಂಡಿನಲ್ಲಿ ಹರ್ಷಿತ್ ಈ ಬೌಂಡರಿಯನ್ನ ರಜತಗಿರಿಯ ಪರವಾಗಿ ದಾಖಲಿಸಿದಂತ ಆಟಗಾರ. ತನ್ನ ಮೊತ್ತ 33 ಓಟಗಳನ್ನು ತಲುಪ್ತಾ ಇದೆ. ಮುಕ್ತಾಯ ಕಂಡ ಮೊದಲ 5 ಓವರ್ಗಳ ಕೋಡಿ ಸಂತೋಷ ಯಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಯಜಮಾನಿಯ ಕೋಡಿ ಕ್ರೀಡಾಸಿನ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಆಡಿದಂತ ಅನುಭವಿ ಆಟಗಾರ ಕೂಡ ಕೋಡಿ ಸಂತು ಯಸ್ಕಾರಿಕ ಭಾಗದಲ್ಲಿ. ಈ ತನ್ಮಧ್ಯೆ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರೇಖೆ ಅಂಚಿನಲ್ಲಿ ವಿವೇಕ ಮತ್ತೆ ಕಳಪೆ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ವಿದ್ಯಾರ್ಥಿ ಸಂಘ ಕುಳಾಯಿಯ ಪದೇ ಪದೇ ಮಿಸ್ ಫೀಲ್ಡ್ಗಳು. ಮುಂದಿನ ಹಂತದಲ್ಲಿ ಬಹುಶಃ ಅವರಿಗೆ ಈ ಒಂದು ಪಂದ್ಯಾಟದಲ್ಲಿ ಮುಳುವಾಗುವ ಸಾಧ್ಯತೆ ಕಾಣ್ತಾ ಇದೆ. ಮತ್ತೆ ಮಿಸ್ ಫೀಲ್ಡ್ ಮಾಡಿ ಬೌಂಡ್ರಿಯನ್ನು ಬಿಟ್ಕೊಟ್ರು ವಿವೇಕ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ತಳ ಮೊತ್ತ 37 ಓಟವನ್ನು ತಲುಪ್ತಾ ಇದೆ. 37 ಫಾರ್ ಲಾಸ್ ಆಫ್ 4. ರಜತಗಿರಿ ಆಡ್ತಾ ಇದೆ. ಮೊಗವೀಸ್ ಟ್ರೋಫಿಗಾಗಿ ಈ ತನ್ಮಧ್ಯೆ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಜಯಕರ ಲಾಂಗಾನು ಭಾಗದಲ್ಲಿ ಒಂದೆಡೆ ಸೇರ್ಪಡೆ. ದೀಕ್ಷಿತ್ ಈ ಬಾರಿ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನ ಲಾಂಗಾನು ಭಾಗದಲ್ಲಿ ಮಾಡಿದ್ರು. ಕೇವಲ 1 ಓಟ ಸೇರ್ಪಡೆ. 38ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಮತ್ತೆ ಕೋಡಿ ಸಂತು ಅಂತಿಮ ಓವರ್ನ 3ನೇ ಚೆಂಡು. ಈ ಬಾರಿ ಕೂಡ ಬಹಳ ಸುತ್ತಮುತ್ತ ಒಂದು ರಿವರ್ಸ್ ಶಾಟ್ ಹರ್ಷಿತ್ ಮುಖೇನವಾಗಿ ಬ್ಯಾಕ್ವರ್ಡ್ ಪಾಯಿಂಟ್ ಸೀಮಾರೇಖೆಯ ಭಾಗವನ್ನು ಕಾಣ್ತಾ ಇದೆ. ರಿವರ್ಸ್ ಸಿಕ್ಸರ್. ಬಹಳ ಸುತ್ತಮುತ್ತ ಹೊಡೆತ. ಒಂದು ಹಂತದಲ್ಲಿ ನಂದು ಪವನ್, ಈ ಹಂತದಲ್ಲಿ ಹರ್ಷಿತ್ ತಾಂಡಿನಲ್ಲಿ ಬೌಂಡ್ರಿ ಸಿಕ್ಸರ್ಗಳು ಬರ್ತಾ ಇದೆ. ತಂಡದ ಮೊತ್ತ ಕೂಡ 44 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕ್ಷಮಿಸಿ, ಲಾಸ್ಟ್ 3 ಬಾಲ್ಸ್ ಆರ್ ರಿಮೈನಿಂಗ್. ಮತ್ತೆ ಸಂತು ಎಸ್ ಅಂದ ಚೆಂಡು ಸುಲಭದ ರನ್ಔಟ್ ಅನ್ನೇ ಕೈ ಚೆಲ್ತಾ ಇದ್ದಾರೆ. ಬಹುಶಃ ಕೂಳೂರಿನ ತಂಡದಲ್ಲಿ ಮಿಸ್ ಫೀಲ್ಡ್ ಮಾಡೋ ಕಾಂಪಿಟೇಷನ್ ನಡೀತಾ ಇದೆ ಅಂತ ಕಾಣುತ್ತೆ. ಒಬ್ಬರಿಂದ ಒಬ್ಬರು ಅನುಭವಿ ಆಟಗಾರರು, ಯುವ ಆಟಗಾರರು, ಪದೇ ಪದೇ ಮಿಸ್ ಫೀಲ್ಡ್ಗಳು. ಇವಾಗ ವಿದ್ಯಾರ್ಥಿ ಸಂಘ ಕುಳಾಯಿಯನ್ನ ಒತ್ತಡಕ್ಕೆ ಸಿಲುಕ್ತಾ ಇದೆ ಈ ಪಂದ್ಯಾಟದಲ್ಲಿ. ಲಾಸ್ಟು ಮತ್ತೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ಯಾರ್ಕರ್ ಡೆಲಿವರಿ ಸ್ವಲ್ಪ ಮಟ್ಟಿಗೆ ಫೈನಲ್ ಭಾಗದಲ್ಲಿ ಒಂದೆಡೆ ಸೇರ್ಪಡೆ. ಪ್ರಯತ್ನ ಈ ಹಂತದಲ್ಲಿ ರನ್ಔಟಿನ ಒಂದು ಸೂಚನೆ ಬಂತು. ಜಯಕರ್ ಔಟ್ ಅನ್ನುವಂತ ಸೂಚನೆ ಮುಖೇನವಾಗಿ 45ಕ್ಕೆ 5ನೇ ವಿಕೆಟ್ ಪತನ. ಸಿ ರಾಕರ್ಸ್ ಮತ್ತು SNC ತಂಡದ ನಾಯಕರು ಮುಖ್ಯ ವೇದಿಕೆ ಕಡೆ ಟಾಸ್ಗೆ ಬರಬೇಕನ್ನೋದಾಗಿ ನಮ್ಮನ್ನ ಕರೀತಾ ಇದ್ದೇವೆ. ಸಿ ರಾಕರ್ಸ್ ಅಂಡ್ SNC ಕ್ರಿಕೆಟ್ ಹೌಸ್. ಮತ್ತೆ ಪಂದ್ಯಾಟದ ಮುಂದುವರಿಕೆ. ನಮ್ಮ ಈ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರು ಕೋತಾಸ್ ಕಾಫಿ ಮತ್ತು ಕೋ ಸ್ಪಾನ್ಸರ್ ಯೋನ್ ಅಂಡ್ ಶ್ರೀನಿಧಿ ಕಾರ್ಪೊರೇಷನ್. ಅಲ್ಲದೆ ಈ ಟೂರ್ನಮೆಂಟ್ಗೆ ಸಹಕರಿಸಿರುವಂತಹ ಎಲ್ಲರಿಗೂ ಕೂಡ ಮೊಗವೀರ ಸಂಘ ಬೆಂಗಳೂರಿನ ಪರವಾಗಿ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಸುವರ್ಣ ಸಂಭ್ರಮದ
ಈ 3 ದಿನಗಳ ಕಾಲದ ಕ್ರಿಕೆಟ್ ಫೆಸ್ಟಿವಲ್ಗಾಗಿ. ನಲವತ್ತಾರಕ್ಕೆ 6 ಹೋದರಿಯನ್ನ ಕಳ್ಕೊಂಡಂತ ರಜತಗಿರಿಯ ತಂಡ 47 ಓಟದ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಈ ಒಂದು ಪಂದ್ಯ ಪ್ರಸ್ತುತ ಹರ್ಷಿತ್ ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ಆಡಿದ್ರು. ವೈಯಕ್ತಿಕವಾಗಿ 15 ಓಟದ ಒಂದು ಅತ್ಯುತ್ತಮ ಆಟವನ್ನು ಅವರು ಮಿಡ್ಲ್ ಆರ್ಡರ್ ಅಲ್ಲಿ ಆಡಿದ್ರು. ಆ ನಿಟ್ಟಿನಲ್ಲಿ ಇವಾಗ ವಿದ್ಯಾರ್ಥಿ ಸಂಘ ಕುಳಾಯಿಯ ತಂಡ ಈ ಪಂದ್ಯಾಟದಲ್ಲಿ ಅದ್ಯಾವ ರೀತಿಯ ಪ್ರತಿ ಹೋರಾಟವನ್ನು ಮಾಡ್ತಾ ನೋಡಬೇಕಾಗಿದೆ. ಇತ್ತ ವೀಕ್ಷಕರಲ್ಲಿ ಕೂಡ ಬದಲಾವಣೆಯನ್ನ ಮಾಡ್ತಾ ಇದ್ದೇವೆ. ಶಿವನಾರಾಯಣ್ ಕೋಟ ಮುಂದಿನ ಹಂತಕ್ಕಾಗಿ. ಧನ್ಯವಾದಗಳು ವಿನಯ್. ಮಗುವೀರ ಸಂಘ ಬೆಂಗಳೂರು ಅವರ ಸಂಯೋಜನೆಯಲ್ಲಿ ಸಾಗುತ್ತಿರುವಂತಹ ಸುವರ್ಣ ಪಥದ ಅಂಗವಾಗಿ ನಡೆಯುತ್ತಿರುವಂತಹ ಸುವರ್ಣ ಕಪ್ ಕ್ರಿಕೆಟ್ ಪಂದ್ಯಾಟದ 2ನೇ ಪಂದ್ಯ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ರಜತಗಿರಿ ಪ್ಯಾಂಥರ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದೆ ಕೂಳೂರು ವಿದ್ಯಾರ್ಥಿ ಸಂಘದ ವಿರುದ್ಧವಾಗಿ. ಸುವರ್ಣ ಪಥದ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ಮಗುವೀರ ಅಥ್ಲೆಟಿಕ್ಸ್, ಮಗುವೀರ ಥ್ರೋಬಾಲ್, ಮಗುವೀರ ಕಾರ್ಪೊರೇಟ್ ಕಪ್, ಮಗುವೀರ ಕ್ಯಾರಂ ಟೂರ್ನಮೆಂಟ್, ಬ್ಯಾಡ್ಮಿಂಟನ್ ಟೂರ್ನಮೆಂಟ್, ಮಗುವೀರ ಚೆಸ್ ಚಾಂಪಿಯನ್ಶಿಪ್ ಇವೆಲ್ಲವೂ ಕೂಡ ಮಗುವೀರ ಕ್ರೀಡಾ ಸಂಚಾಲಕ ಸುನಿಲ್ ಸುವರ್ಣ ಮುಂದಾಳತ್ವದಲ್ಲಿ ನಡೆದಿತ್ತು ಕೂಡ. ಈಗ ಅವರೊಂದಿಗೆ ರವೀಂದ್ರ ತೋಳರ್ ಅವರ ಸಂಯೋಜನೆಯಲ್ಲಿ ಮಗುವೀರ ಪ್ರೀಮಿಯರ್ ಲೀಗ್, ಮಗುವೀರ ಲೆಜೆಂಡ್ಸ್ ಕಪ್, ಬೆಂಗಳೂರು ಸುವರ್ಣ ಕಪ್ ಈ ರೀತಿಯಾಗಿ 3 ಪಂದ್ಯಾಟಗಳು 3 ದಿವಸಗಳ ಕಾಲ ಈ ಒಂದು ಅಂಕಣದಲ್ಲಿ ಸಾಗ್ತದೆ. ಎಸೆಗಾರಿಕೆ ಭಾಗದಲ್ಲಿ ಹರ್ಷಿತ್ ಬ್ಯಾಟ್ಸ್ಮನ್ ಆಗಿ ಒಂದೆಡೆ ವಿತೇಶ್ ಅಮಿ, ಇನ್ನೊಂದೆಡೆಯಲ್ಲಿ ದೀಕ್ಷಿತ್. ಗುಣಕರ್ಕೆ ಅವರ ಅಧ್ಯಕ್ಷತೆಯಲ್ಲಿ ಮಗುವೀರ ಸಂಘ, ಪ್ರಸಾದ್ ಕಾಂಚನ್ ಪ್ರಧಾನ ಕಾರ್ಯದರ್ಶಿಯಾಗಿ, ಉದಯ್ ಕಾವರಾಡಿ ಹಾಗೂ ರವೀಂದ್ರ ಕುಂದರ್ ಉಪಾಧ್ಯಕ್ಷರಾಗಿ, ಗೌರೀಶ್ ಕಟೀಲ್ ಅವರ ಕೋಶಾಧಿಕಾರಿತ್ವದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಸಂಸ್ಥೆ ಸುವರ್ಣ ಸಮಿತಿ 50ನೇ ವರ್ಷದ ಸಂಭ್ರಮ ಸಮಿತಿ ಅಧ್ಯಕ್ಷರಾಗಿ ನರಸಿಂಹ ಬಿಎನ್ ಅವರ ಒಂದು ಕಾರ್ಯಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಅತಿ ಅದ್ಧೂರಿಯಾಗಿ ಯಶಸ್ವಿಯಾಗಿ ಆರಂಭವನ್ನು ಪಡ್ಕೊಳ್ತಾ ಇದೆ. ಬೌಲಿಂಗ್ ಆ್ಯಂಡ್ ಒಂದೆಡೆ ಶ್ರೀನಿಧಿ ಕಾರ್ಪೊರೇಷನ್ ಹಿರಿಯ ಕ್ರೀಡಾಪಟು ಕೂಡ ಉಮೇಶ್ ಕುಂದರ್ ಮುಂದಾಳತ್ವದಲ್ಲಿ ಶ್ರೀನಿಧಿ ಕಾರ್ಪೊರೇಷನ್ ಒಂದೆಡೆ, ಇನ್ನೊಂದೆಡೆಯಲ್ಲಿ ಅಲೋಕ್ ಇವೆಂಟ್ಸ್ ಅಂಡ್ ಕಾನ್ಸೆಪ್ಟ್. ಡಗೌಟ್ಗಾಗಿ ಕೋಥಾಸ್ ಕಾಫಿ, ಅದೇ ರೀತಿಯ ಮುಖ್ಯ ವೇದಿಕೆ ಮಾಧವ ಮಂಗಲ.
ಅದೇ ರೀತಿಯಲ್ಲಿ ಟೈಟಲ್ ಸ್ಪಾನ್ಸರ್ ಕೋತಾಸ್ ಕಾಫಿ, ಕೋ ಸ್ಪಾನ್ಸರ್ ಇಯಾನ್ ಹಾಗೂ ಶ್ರೀನಿಧಿ ಕಾರ್ಪೊರೇಷನ್. ಮುಂದಿನ ಪಂದ್ಯಕ್ಕಾಗಿ ಟಾಸ್ಗಾಗಿ ಎರಡು ತಂಡಗಳನ್ನ ಆಹ್ವಾನವನ್ನು ಮಾಡ್ತಾ ಇದ್ದಾವೆ. ಸಿರಾಕಸ್ ವರ್ಸಸ್ ಎಸ್ಎನ್ಸಿ ಕ್ರಿಕೆಟರ್ಸ್. ಎಸ್ಎನ್ಸಿ ಕ್ರಿಕೆಟರ್ಸ್ ವರ್ಸಸ್ ಸಿರಾಕಸ್. ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಮುಖ್ಯ ವೇದಿಕೆ ಅಂತ ಬರಬೇಕು. ಹರ್ಷಿತ್ ಎಸೆಗಾರಿಕೆ ಭಾಗ. ವೈಟ್ ಬಾಲ್ ಅಂತಿಮ ಹಂತದಲ್ಲಿ ಭರ್ಜರಿ ಸಿಕ್ಸರ್ ಹಾಗೂ ಬೌಂಡ್ ದಾಖಲಿಸಿದ ಆಟಗಾರ ಹರ್ಷಿತ್ ಈಗ ಆಲ್ರೌಂಡರ್ ಆಗಿ ಎಸೆತಗಾರಿಕೆ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ರಜತಗಿರಿ ಪ್ಯಾಂಥರ್ಸ್ ವರ್ಸಸ್ ಕುಳೂರು ವಿದ್ಯಾರ್ಥಿ ಸಂಘ. ಶಾರ್ಟ್ ಆಗಿ ಬಿದ್ದ ಚೆಂಡು ಶಾರ್ಟ್ಸ್ ಕಾಲ ತಳ್ಳಿದ ಮುಖ್ಯವಾಗಿ ಸಿರಾಕಸ್ ಒಂದು ಟಾಸ್ ಇಲೆಕ್ಟೆಡ್ ಟು ಬಾಲ್ ಫಾಸ್ಟ್. ಐಡಿಯಲ್ ಕವೆ ಮಾಲಕರು ಅಶೋಕ್ ಶ್ರೀಯಾನ್ ಹಾಗೂ ರತ್ನಾಕರ. ಭಾಗ್ಯ ಗ್ಲೈಡರ್ಸ್ ಮಾಲಕರು ಸುಕೇಶ್ ಕಾಂಚನ್. ರಜತಗಿರಿ ಪ್ಯಾಂಥರ್ಸ್ ಮಾಲಕರು ಸುಧಾಕರ್ ಸೂರಾಲ್ ಹಾಗೂ ಸುಧಾಕರ್ ಕುಂದಾರ್. ಕುಳೂರು ವಿದ್ಯಾರ್ಥಿ ಸಂಘದ ಮಾಲಕರು ಎಲ್ ಬಿ ಕಾಂಚನ್ ಹಾಗೂ ದಯಾಸ್ ಸಾಲಿಯಾ. ಸಿರಾಕಸ್ ಮಾಲಕರು ರವೀಂದ್ರ ತೋಳರ್ ಹಾಗೂ ಸಂತೋಷ್ ಸಾಲಿಯಾ. ಡ್ರೀಮ್ 11 ಕುಂದಾಪುರದ ಮಾಲಕರು ದಿನೇಶ್ ತೋಳರ್ ಹಾಗೂ ಮಧುಕರ್ ಮನ್ಯಾಡಿ ಹಾಗೂ ಎಸ್ಎನ್ಸಿ ಕ್ರಿಕೆಟರ್ಸ್ ಮಾಲಕ ಉಮೇಶ್ ಕುಂದಾರ್ ಹಾಗೂ ಮೆರೈನ್ ಫೈಟರ್ಸ್ ನಾಯಕರು ರಾಘು ಕುಂದಾರ್. ಹೀಗೆ 8 ತಂಡಗಳು ಇವತ್ತು ಸೆಣಸಾಡ್ಲಿಕ್ಕಿದೆ. ಎಲೆಕ್ಷನ್ ಇನ್ಕೋಬೇಡಿ ಮಹಾರಾಷ್ಟ್ರದಲ್ಲಿ. ಎಲೆಕ್ಷನ್ ಇನ್ಕೋಬೇಡಿ ಮಹಾರಾಷ್ಟ್ರದಲ್ಲಿ. ವಾಲ್ಮೀಕಿ ಬಗ್ಗೆ ತಡ್ಕೊಳ್ಳಿ. ಇನ್ನು 8 ಸುತ್ತು ಬಾಕಿ ಇದೆ. ಇನ್ನು 8 ಸುತ್ತು ಬಾಕಿ ಇದೆ. ಎಕ್ಸೈಸ್ ಬಗ್ಗೆ ಮಾತಾಡಿದ್ರಿ, ಜನ ತಿರಸ್ಕಾರ ಮಾಡಿ ಮನೆ ನಿತೇಶ್ಗೆ ನೋಡಿ ಅಲ್ಲಿ ಏನಾಗಿದೆ. 6 ಓವರ್ಗಳಲ್ಲಿ ಕಮಲಾಕೋಟ್ ಪಂದ್ಯಾಟ ಸಾಗ್ತಾ ಇದೆ. ಗ್ರೂಪ್ ಎ ಹಾಗೂ ಗ್ರೂಪ್ ಬಿ. ಐಡಿಯಲ್ ಕಮೆ ಭಾಗ್ಯ ಗ್ಲಾಡಿಯೇಟರ್ಸ್, ರಜತಗಿರಿ ಪ್ಯಾಂಥರ್ಸ್ ಹಾಗೂ ಕುಳೂರು ವಿದ್ಯಾರ್ಥಿ ಸಂಘ ಎ ಪೂಲ್ ನಲ್ಲಿದ್ರೆ ಸಿರಾಕಸ್, ಎಸ್ಎನ್ಸಿ ಕ್ರಿಕೆಟರ್ಸ್, ಡ್ರೀಮ್ 11 ಹಾಗೂ ಮರೈನ್ ಫೈಟರ್ಸ್ ಬಿ ಗ್ರೂಪ್ ನಲ್ಲಿ. ಎಲೆಕ್ಷನ್ ನಿಂತ್ಕೋಬೇಡಿ ಎಲೆಕ್ಷನ್ ಮಹಾರಾಷ್ಟ್ರದಲ್ಲಿ. ಚೆಂಡು ಶಾರ್ಟ್ ಕವರ್ ಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ 45 ದೀಕ್ಷಿತ್ ಖಾತೆ. ಕೊನೆಯ ಬಾರಿಗೆ ಮತ್ತೆ ಹರ್ಷಿ. ರ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇದೆ. ಪ್ರತಿ ಓವರ್ಗೆ 8 ಓಟವನ್ನು ಗಳಿಸಬೇಕಾದ ಅನಿವಾರ್ಯತೆ. हमने महाराष्ट्र की जनता का जो मन है हमें मालूम था किस दिशा में जा रहा है, लेकिन 2 ಓಟದ ಸೇರ್ಪಡೆ. गौतम अडानी के खिलाफ एक ಮೊದಲ ಓವರ್ನ ಮುಕ್ತಾಯದ ಬಳಿಕ ತರದ ಮೊತ್ತ 7. ಕಪಿಶ್ ನಂಬರ್ 1 ಸ್ಕೋರ್ 7 ವಿದೌಟ್ ಲಾಸ್. का केस है, रिश्वत का केस है 2000 करोड़ का. ಒಂದು ನಿಮಿಷ ಸರ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಚನ್ನಪಟ್ಟಣದಲ್ಲಿ 9ನೇ ಸುತ್ತಿನ ಮತ ಎಣಿಕೆ ಅಂತ್ಯ. ಈ ಒಂದು ಜೆಪಿ ಪಾರ್ಕ್ ಅಂಕಣವನ್ನ ಸುಂದರತೆ ವ್ಯವಸ್ಥಿತವಾಗಿ ನಿರ್ವಹಿಸಿದವರು ಅಲಕ್ ಪುತ್ರನ್, ಧನುಷ್, ರವೀಂದ್ರ ಕುಮಾರ್, ಕುಮಾರ್ ಕಾಂಚನ್, ಯತೀಶ್, ಸಚಿನ್ ಎಂ ಸ್ಪೋರ್ಟ್ಸ್ ಹಾಗೂ ನಿತಿನ್ ಕಾಂಚನ್. ಇವರೆಲ್ಲರೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾರೆ. ಯೋಗೇಶ್ವರ್ ವೆರಿ ಇಂಟ್ರೆಸ್ಟಿಂಗ್ ರಂಗನಾಥ್, ನಾನು ಆಗ ಹೇಳ್ದಂಗೆ ಸಿಟಿ ಲಿಮಿಟ್ಸ್ ಈಗ ಆಲ್ಮೋಸ್ಟ್ ಮುಗಿದಂಗೆ, ಇನ್ನು 10ನೇ ರೌಂಡ್ ಒಂದು ಬಾಕಿ ಇದೆ. 9ನೇ ರೌಂಡ್ ಮುಗಿತಾ ಇದ್ದಂಗೆ ಸ್ವಲ್ಪ ಮತಗಳಿಕೆ ಕಮ್ಮಿ ಆಗಿದೆ ಅನ್ನೋದು ಬಿಟ್ರೆ ಏನ್ ಬಹಳ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ. ಬಟ್ ಇನ್ನುಳಿದಿರುವಂತದ್ದು ಇದೆಯಲ್ಲ 11 ಸುತ್ತು, ಅಲ್ಲಿ ನಾವು ನೋಡ್ಬೇಕಿದೆ. ಅಗೈನ್ ಅದು ಬಿಜೆಪಿಯ ಪರವಾಗಿ ಅಥವಾ NDA ಅಭ್ಯರ್ಥಿ ಪರವಾಗಿ ಇರುವಂತ ಕೆಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಅನ್ನುವಂತ ಅವ್ರು ಪರಿಗಣಿಸಿದ್ದಾರೆ. 10ನೇ ಸುತ್ತಿನಲ್ಲೂ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸಿಪಿ ಯೋಗೇಶ್ವರ್. 2,06,000 ಓಟು, 2,06,000 ಓಟು ಒಟ್ಟು ಆಗಿರುವಂತದ್ದು. ಹಾಗಾಗಿ ಆದ್ರೆ ಈ ವ್ಯತ್ಯಾಸ ಬಹಳ ಇದೆ, ನಾವು ಒಪ್ಕೊಳ್ತೀವಿ. ಬಹಳ ಇದನ್ನ ಮೀರಿ ಏನಾದ್ರು ಆಗ್ಬಿಡುತ್ತೆ ಅನ್ನುವಂಥದ್ದನ್ನ
ಕ್ಷೇತ್ರದಲ್ಲಿ ನಾವು 35,000 ಮೈನಸ್ ಇರೋರು ಇವತ್ತು ಅಲ್ಲಿ ಲೀಡ್ ತಗೊಳ್ತೀವಿ 7,000 ಇನ್ನು ಅಲ್ಲಿ 8 ಸುತ್ತು ಬಾಕಿ ಇದೆ. ಯಾಕೆ ಇಷ್ಟೊಂದು ಆತಂಕ ಪಡ್ತೀರಾ? ಬೊಮ್ಮಾಯಿ ಕ್ಷೇತ್ರದಲ್ಲೂ ನಾವು ಎಂತ ಫೈಟ್ ಕೊಟ್ಟಿದ್ವಿ ಅಂತ ಅರ್ಥ ಆಗ್ಬೇಕು ಅವ್ರಿಗೆ. ಇನ್ನು ರಿಸಲ್ಟ್ ಬಂದ್ಮೇಲೆ ಇವಾಗಲ್ಲ ಗೆಲ್ತೀವಿ, 3 ಬೈ ಎಲೆಕ್ಷನ್ ಅಲ್ಲೂ ಗೆಲ್ತೀವಿ, ಪಾರ್ಲಿಮೆಂಟ್ ಅಲ್ಲೂ ಗೆಲ್ತೀವಿ. ಕರ್ನಾಟಕದ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಬೇಗಾಮಿ ಶಾದಿ ಮೇ ಅಬ್ದುಲ್ಲಾ ದಿವಾನ ಅಂತಾರೆ ಗೊತ್ತಾ? ಹಂಗೆ ಒಂದ್ ನಿಮಿಷ ಸಂಡೂರಿನಲ್ಲಿ ಅನ್ನಪೂರ್ಣ ಅವರ ಮುನ್ನಡೆ ಮುಂದುವರಿತಾ ಇದೆ. ಸಂಡೂರಿನಲ್ಲಿ ಅನ್ನಪೂರ್ಣ ಅವರ ಮುನ್ನಡೆ ಮುಂದುವರಿತಾ ಇದೆ. 6,000 ಪ್ಲಸ್ ಕಾತ್ಕೊಂಡಿದ್ದಾರೆ. ಅರ್ಜುನ್ ಎಸೆತ ಶಾಟ್ ಆದ ಚೆಂಡಿಗೆ ಬೌಂಡ್ರಿ ಕೂಡ 4 ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಳೂರು ವಿದ್ಯಾರ್ಥಿ ಸಂಘಕ್ಕೆ. ಬಹಳ ಹಿನ್ನಡೆ ಆಗ್ಬೋದಾದ ಚಾನ್ಸಸ್ ಇದೆ ಈ ಹಂತದಲ್ಲಿ ನೋಡಿದಾಗ. ಬಟ್ ಶಿಗ್ಗಾವಿಯಲ್ಲೂ ಕೂಡ ಸುಮಾರು 6,000 ಪ್ಲಸ್ ಮುನ್ನಡೆಯನ್ನ ಕಾತ್ಕೊಂಡು ಯಾಸಿರ್ ಖಾನ್ ಪಠಾಣ್ ಮುಂದುವರಿತಾ ಇರುವಂತದ್ದು ಅದು ಬಹುಶಃ ಭರತ್ ಬೊಮ್ಮಾಯಿ ಅವರಿಗೆ ಆತಂಕ ಹುಟ್ಟಿಸ್ತಾ ಇದೆ. ಭಾರಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಯಾಸಿರ್ ಖಾನ್ ಪಠಾಣ್. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿಗೆ ಹಿನ್ನಡೆ ಎನ್ನುವಂಥದ್ದು ಮುಂದುವರಿತಾ ಇದೆ. ಎಷ್ಟು ಮತಗಳ ಹಿನ್ನಡೆ ಅದನ್ನ ನಾವೀಗ ಗಮನಿಸಬೇಕಿದೆ, ಎಷ್ಟು ಮತಗಳು ಇವೆ ಅಂತ ಹೇಳಿ. ಶಿಗ್ಗಾವಿಯಲ್ಲಿ ಈ ಬಾರಿ ಮತದಾನದ ಪ್ಯಾಟರ್ನ್ ಬದಲಾದಂತದನ್ನ ನಾವು ನೋಡ್ಬೋದಾಗಿತ್ತು. ಅದು ಹೆಂಗೆ ಅಂತ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ಪ್ರಚಾರದ ವಿಚಾರದಲ್ಲೇ ನಾವು ನೋಡ್ಬೋದಾಗಿತ್ತು. ಯಾಕಂದ್ರೆ ಇಷ್ಟು ಬಾರಿ ಬಹಳ ಅಲ್ಲಿನ ಮುಸ್ಲಿಮರನ್ನ ಅಥವಾ ಅಲ್ಪಸಂಖ್ಯಾತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂತ ಬಸವರಾಜ ಬೊಮ್ಮಾಯಿ ಅವರು ಈ ಬಾರಿ ಕಾಣ್ತಾ ಇದೆ. ವಿತೇಶ್ ಅಮೀನ್ ವಾಪಸ್ ಆತ ಕಂಡುಕೊಳ್ತಾ ಅತ್ಯುತ್ತಮ ಎಸ್ತಗಾರಿಕೆ ಭಾಗದಲ್ಲಿ ಅರ್ಜುನ್ ಕಮ್ಬ್ಯಾಕ್ ಆಗ್ತಾ ಇದ್ದಾನೆ. ಮುಂಚೆ ಒಂದು ಬೌಂಡ್ರಿ ನೀಡಿದಂತ ಅರ್ಜುನ್ ಈ ಬಾರಿ ಯಶಸ್ಸನ್ನು ತಂದುಕೊಳ್ತಾ ಇದ್ದಾನೆ. ರಜತಗಿರಿ ಪ್ಯಾಂಥರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ ಕೂಳೂರು ವಿದ್ಯಾರ್ಥಿ ಸಂಘದ ವಿರುದ್ಧ. ಒಗ್ಗೂಡಿಸ್ತೋ ಗೊತ್ತಿಲ್ಲ, ಯಾಕಂದ್ರೆ 55,000 ಪ್ಲಸ್ 55,000 ಮತಗಳಿದೆ. ಪ್ರಿಯಾಂಕಾ ಗಾಂಧಿ ಒಟ್ಟು 2,80,000 ಪ್ಲಸ್ ಇದೆ. ಓಟ್ ಹಾಕ್ತಾರೆ, ಸ್ಟೇಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನು ವೋಟ್ ಬ್ಯಾಂಕ್ ಅಂತ ಇಟ್ಕೊಂಡಿದ್ರು ಅದನ್ನ ಚಿತ್ರಗೊಳಿಸಿದ್ವಿ ನಾವು. ಖಂಡಿತವಾಗ್ಲೂ ಗೆಲ್ತೇವೆ. ಅದು ಆರ್ಡಿನರಿ ಕಾರ್ಯಕರ್ತ ಮುಖ್ಯಮಂತ್ರಿ ಮಗನ ಮೇಲೆ ಏನ್ ಹೇಳ್ತಾ ಇದ್ರಿ? ಸೋತಿದ್ರಿ ಒಪ್ಕೊಳ್ಳಿ, ಸುಮ್ಮನೆ ಬಹಳ ಕೆಟ್ಟಿದೆ. ಮಹಾರಾಷ್ಟ್ರದಲ್ಲಿ ಗೆದ್ದಿದೆ ಅಂತಲ್ಲ, ಕರ್ನಾಟಕ ಮಣ್ಣು ಮುಗಿಸೋರ್ ಜನ ನೀವೆಲ್ಲ ಅಲಿಗೇಷನ್ಗಳು ಇವರೆಲ್ಲ ಮಾಡಿದ ಅಲಿಗೇಷನ್ಗಳು. ಆ ಕಡೆ ಒಳಭಾಗದಲ್ಲಿ ಬ್ಯಾಟ್ಸ್ಮನ್ ಸೂರಜ್ ಎಂಟ್ರಿ ಆಗ್ತಾ ಇದ್ದಾರೆ. 47ರ ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಡಿಕೆ ಶಿವಕುಮಾರ್ ನಿಮ್ಗೆ ಯೋಗ್ಯತೆ ಇಲ್ಲ ಗ್ಯಾರಂಟಿ ಕೊಡೋದು ಹೇಳಿದ್ದು. ಮಲ್ಲಿಕಾರ್ಜುನ್ ಖರ್ಗೆ ಸುಳ್ಳು ಹಾಕಿದ್ರೆ ಕಾಂಗ್ರೆಸ್ 2,80,000 ಉತ್ತಮ ರೀತಿಯ ಸತ ಸರ್ ಯಾವ್ದು ಅರ್ಥ ಆಗಲ್ಲ ನೀವು ಹಿಂಗ್ ಮಾತಾಡೋದು ಸರ್. ಒಂದ್ ಸೆಕೆಂಡ್, ಡ್ರಾಮಕ್ಕೆ ಜನ ನಿಮ್ಮನ್ನು ಸೋಲಿಸ್ತಾ ಇರೋದು, ಈ ಡ್ರಾಮಾ ನಾಟಕಕ್ಕೆ ಜನ ಸೋಲಿಸ್ತಾ ಇರೋದು. ಅಲ್ಲೂ ಅಷ್ಟೇ, ಬಾಕಿ ಅಷ್ಟೇ, ನೀವೇನ್ ಗೆದ್ದಿಲ್ಲ. ಕುತ್ಕೊಳ್ಳಿ. ಹರಿಯಾಣದಲ್ಲಿ ರಾಹುಲ್ ಗಾಂಧಿ ಒಂದ್ಸಲಿ ಮಹಾರಾಷ್ಟ್ರ ಡಿಕ್ಲೇರ್ ಆಗಿಲ್ಲ, ಅವ್ರು ಲೀಡರ್ ಇರ್ಬೋದು. ಮಹಾರಾಷ್ಟ್ರದ ಆ ಸೀಟು ಡಿಕ್ಲೇರ್ ಆಗಿಲ್ಲ ಇನ್ನ ಕೂಡ. ಏನೋ ದೊಡ್ಡ ಆಕಾಶಕ್ಕೆ ಮಾರಕ್ ಹೋಗ್ಬಿಡ್ರಿ, ಸುಮ್ನೆ ಕುತ್ಕೊಳ್ಳಿ. ವೈಟ್ ಬಾಲ್. ಮತ್ತೆ ಅರ್ಜುನ್ ಈ ಬಾರಿ ಎಸೆದ ಚೆಂಡು ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಹಲವಾರು ವೈಟ್ ಬಾಲ್. ಸತತ ಓಟಗಳನ್ನು ಬಿಟ್ಟುಕೊಡ್ತಾ ಇದೆ ರಜತಗಿರಿ ಪ್ಯಾಂಥರ್ಸ್. ಹದಿನೈದು ತರದ ಮೊತ್ತ. ಬಹಳ ಸುತ್ತಮುತ್ತ ಹೊಡೆತ ಶಾಟ್ ಕವರ್ ಮಾಡುವಂತ ಅವಕಾಶ ಇತ್ತು ಕೂಡ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ 16, 16. ದಿ ಕಂಪ್ಲೀಟ್ ಓವರ್ ನಂಬರ್ 2. 2 ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 16.
16ಕ್ಕೆ 1. ಉಳಿದ 24 ಚೆಂಡುಗಳ ಮುಂದೆ 31 ಓಟದ ಅವಶ್ಯಕತೆ. 24 balls 31 runs required. ಮುಂದಿನ ಪಂದ್ಯ ಸಿರಾಕಸ್ ವರ್ಸಸ್ SNC ಕ್ರಿಕೆಟರ್ಸ್. ಸಿರಾಕಸ್ won the toss, selected to field first. ತದನಂತರ ಡ್ರೀಮ್ 11 ಕುಂದಾಪುರ ರೆಡಿ ಇರಬೇಕು ವರ್ಸಸ್ ಮೆರೈನ್ ಫೈಟರ್ಸ್ ವಿರುದ್ಧ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹರ್ಷಿ, ಮುಂದಿನ ಪಂದ್ಯ ಕಳೆದ ಬಾರಿಯ ಚಾಂಪಿಯನ್ ತಂಡ ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದೆ ಮೆರೈನ್ ಫೈಟರ್ಸ್. ಅದೇ ರೀತಿಯಲ್ಲಿ ಕಳೆದ ಬಾರಿ ರನ್ನರ್ಸ್ ಅಪ್. ತದನಂತರದ ಪಂದ್ಯಾಟ ಸಿರಾಕಸ್ SNC ಅನ್ನು ಎದುರಿಸಲಿಕ್ಕಿದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ರಜತ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ರಜತಗಿರಿ ಪ್ಯಾಂಥರ್ಸ್ ಪರವಾಗಿ ರಜತ್. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 18. ಮತ್ತೆ ಹರ್ಷಿ ಟು ಸೂರಜ್. ನಾನ್ ಶೇಖರ್ ಭಾಗದಲ್ಲಿ ದೀಕ್ಷಿ. ಲೆಕ್ಸಿಕಲ್ ಬಿದ್ದಂತ ಚೆಂಡು. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಲೆಗ್ ಬೈ ಮುಖೇನ. ತಡೆದ ಮೊತ್ತ 19. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 20. ಇನ್ನು ಕೂಡ 27 ಓಟದ ಅವಶ್ಯಕತೆ. 20ಕ್ಕೆ 27. 20-27. ಉತ್ತಮ ರೀತಿಯ ಸತ. ಡಾಟೆಡ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. 19 ಎಸೆತ 27ರ ಗುರಿ. 19-27. 1ರಿಂದ 2 ಸಿಕ್ಸರ್ ಪಂದ್ಯದ ಗತಿ ಬದಲಿಸ್ತದೆ. 1ರಿಂದ 2 ಹುದ್ದರಿ ಪಂದ್ಯದ ಚಿತ್ರಣವನ್ನೇ ಬದಲಿಸ್ತಾರೆ. ಬಹಳಷ್ಟು ಉತ್ತಮ ಎಸೆತ. ಓಟಗಳು ಬರ್ತಾ ಇಲ್ಲ. ಅತ್ಯುತ್ತಮ ಒಂದು ಓವರ್ ಅನ್ನು ಹರ್ಷಿ ಸೇರಿಸ್ತಾ ಇದ್ದಾನೆ. ಮುಕ್ತಾಯ ಕಾಣದ ಓವರ್ಗಳ ಸಂಖ್ಯೆ 3. ದ ಕಾಂಪಿಟೇಷನ್ ನಂಬರ್ 3. ಸ್ಕೋರ್ 20. ಉಳಿದ 18 ಎಸೆತ 27ರ ಗುರಿ.
ಮುಂದಿನ ಪಂದ್ಯದಿಂದ ಗಮನಿಸಿ, ಯಾವುದೇ ಡ್ರಿಂಕ್ಸ್ ಬ್ರೇಕ್ ಇರುವುದಿಲ್ಲ. ಯಾಕಂದ್ರೆ 6 ಓವರ್ಗಳ ಪಂದ್ಯ, ಯಾಕಂದ್ರೆ ಇವತ್ತು 15 ಪಂದ್ಯ ಆಗಬೇಕಾಗಿದೆ. ರಜತಗಿರಿ ಆಟಗಾರರು ಗಮನಿಸಬೇಕು, ಅದೇ ಕುಳೂರು ಆಟಗಾರರು ಗಮನಿಸಿ, ಮುಂದಿನ ಹಂತದಿಂದ ಯಾವುದೇ ಡ್ರಿಂಕ್ಸ್ ಬ್ರೇಕ್ ಇರುವುದಿಲ್ಲ. ಇವತ್ತಿನ ಎಲ್ಲ ಪಂದ್ಯಗಳು ರಾತ್ರಿ 10 ಗಂಟೆ ಒಳಗೆ ಮುಕ್ತಾಯವನ್ನು ಕಾಣಬೇಕು. ಎಸೆಗಾರಿಕೆ ಭಾಗದಲ್ಲಿ ಅರ್ಜುನ್ 18ಕ್ಕೆ 27, 18 ಬಾಲ್ 27, ಗೂಟಗಳ ಹಿಂದನ ಬಹಳ ಸುತ್ತಮುತ್ತ ಎಸೆತ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಕೂಳೂರು ವಿದ್ಯಾರ್ಥಿ ಸಂಘ LV ಕಾಂಚನ್ ಹಾಗೂ ದಯಾ ಸಾಲಿಯನ್ನು ಮುಂದಾಳತ್ವದಲ್ಲಿ ಈ ಪಂದ್ಯಾಟವನ್ನು ಆಡ್ತಾ ಇದ್ರೆ, ರಜತಗಿರಿ ಪ್ಯಾಂಥರ್ಸ್ ಸುಧಾಕರ್ ಕುಂದರ್ ಹಾಗೂ ಸುಧಾಕರ್ ಸುರ ಅವರ ಮಾಲಕತ್ವದಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗ್ತಾ ಇದೆ. ನಂದನ ಕ್ಯಾಚ್ ಅನ್ನು ಪಡ್ಕೊಂಡ್ರು. 16 ಎಸೆತ, 26ರ ಗುರಿ, 16-26. ಸಮಯದಿಂದ ಸಮಯಕ್ಕೆ ಪಂದ್ಯ ಸ್ವಲ್ಪ ಮಟ್ಟಿಗೆ ಕಷ್ಟವಾಗ್ತಾ ಇದೆ ಕುಳೂರು ವಿದ್ಯಾರ್ಥಿ ಸಂಘಕ್ಕೆ. ಸಮಯದಿಂದ ಸಮಯಕ್ಕೆ ಪಂದ್ಯದಲ್ಲಿ ಹತೋಟಿಯನ್ನು ತಂದುಕೊಳ್ತಾ ಇದೆ ರಜತಗಿರಿ ಪ್ಯಾಂಥರ್ಸ್. ಜಸ್ವಂತ್ ಹೊಸ ದಾಂಡಿಗರ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅರ್ಜುನ್ ಕಾಚ. ಉತ್ತಮ ರೀತಿ ಹೊಡೆತ. ಮಿಡ್ ಆಫ್ ಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 15ಕ್ಕೆ 25, 15-25. ಮುಂದಿನ ಪಂದ್ಯ ಸಿರಾಕಸ್ ವರ್ಸಸ್ SNC ಕ್ರಿಕೆಟರ್ಸ್. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 14ಕ್ಕೆ 24. ಮತ್ತೆ ಅರ್ಜುನ್. ಒಂದೋಟದ ಹೆಚ್ಚುವರಿ ಸೇರ್ಪಡೆ. 13ಕ್ಕೆ 23, 13-23. 1ರಿಂದ 2 ಸಿಕ್ಸರ್ ಪಂದ್ಯದ ಗತಿಯೇ ಬದಲಾಗ್ತದೆ. 1ರಿಂದ 2 ಹುದ್ದರಿ ಪಂದ್ಯ ಚಿತ್ರಣವೇ ಬದಲಾಗ್ತದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಅಂತಿಮ 12 ಎಸೆಗಳ ಮುಂದೆ 22 ಓಟದ ಅವಶ್ಯಕತೆ. 12ಕ್ಕೆ 22. ಈ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಸಚಿನ್ ಮಹಾದೇವ್ ಅವರ ಮುಂದಾಳತ್ವದ ಎಂ ಸ್ಪೋರ್ಟ್ಸ್.
ಎಸೆಗಾರಿಕೆ ಭಾಗದಲ್ಲಿ ಪವನ್ 12ಕ್ಕೆ 22. ಪ್ರತಿ ಓವರ್ಗೆ 11 ಓಟ ಗಳಿಸಲೇಬೇಕಾದ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ ಕೂಡ. ಬಿಗ್ ಹಿಟ್ ಬರಲೇಬೇಕಾಗಿದೆ, ಬೀಸು ಹೊಡೆತಗಳು ಬರಬೇಕಾಗಿದೆ. ಬೌಂಡರ್ ಸಿಕ್ಸರ್ಗಳು ಬಂದಲ್ಲಿ ಮಾತ್ರ ಕೂಳೂರು ವಿದ್ಯಾರ್ಥಿ ಸಂಘಕ್ಕೆ ಇನ್ನೂ ಕೂಡ ಹೆಚ್ಚಿನ ಅವಕಾಶ ಇದೆ. ಇಲ್ಲದಿದ್ದರೆ ರಜತಗಿರಿ ಪ್ಯಾಂಥರ್ಸ್ ಅಂಕಪಟ್ಟಿಯಲ್ಲಿ ಅಂಕವನ್ನು ಪಡಿತದೆ ಕೂಡ. ಈ ತರವಾದ ಬಹಳಷ್ಟು ವಿಶಿಷ್ಟ ರೀತಿ ಹೊಡೆತ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಮೊದಲು ರಿವರ್ಸ್ ಶಾಟ್ ಮಾಡುವಂತ ಯತ್ನ, ತದನಂತರ ವಿಕೆಟ್ ಗಳ ಹಿಂದೆ ಹೊಡೆಯುವ ಪ್ರಯತ್ನದಲ್ಲಿ ದಾಂಡಿಗೆ ಔಟ್ ಆಗ್ತಾ ಇದ್ದಾನೆ. ಮತ್ತೊಂದು ಹುದ್ದೆರೆ ಪತನವನ್ನ ಕಾಡ್ತಾ ಇದೆ ಕೂಳೂರು ವಿದ್ಯಾರ್ಥಿ ಸಂಘ. ದೀಕ್ಷಿತ್ ವಾಪಸಾತಿ 11 ಎಸೆತ 22 ಓಟದ ಅವಶ್ಯಕತೆ. 11-22. ಅಂಕಣ ಒಳಭಾಗದಲ್ಲಿ ವಿವೇಕ್, ಮತ್ತೆ ಪವನ್. ಈ ಬಾರಿ ಲೋವರ್ ಫೀಲ್ಡರ್ಸ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಆಗಿ ತಳ್ಳುವ ಪ್ರಯತ್ನ ಮಾಡಿದ್ರು. ಪ್ಯಾಡ್ ಗೆ ತವರಿದಂತ ಚೆಂಡು ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಲೆಗ್ ಬೈ ಮುಖ್ಯನ್. 10 ಎಸೆತ 21 ಓಟದ ಅವಶ್ಯಕತೆ. ಪಂದ್ಯ ಸಮಯದಿಂದ ಸಮಯಕ್ಕೆ ಬಲಾಢ್ಯರಾಗ್ತಾ ಇದ್ದಾರೆ ರಜತಗಿರಿ ಪ್ಯಾಂಥರ್ಸ್. ಕೂಳೂರು ಕಡೆಯಿಂದ ಬಿಗ್ ಹಿಟ್ ಬರಲೇಬೇಕಾಗಿದೆ. ಬಹಳ ಸುತ್ತವಾದ ಹೊಡೆತ ಕವರ್ಸ್ ಭಾಗದಲ್ಲಿ ಒಂದೋಟ ಸೇರ್ಪಡೆ. ಅವಳಿ ಓಟದ ಕೂಡ ಪೂರೈಕೆ ಆಗ್ತಾ ಇದೆ. ಉತ್ತಮ ರೀತಿಯ ಎಸೆಗಾರಿಕೆ ಭಾಗದಲ್ಲಿ ಯುವ ಕ್ಷೇತ್ರರಕ್ಷಕ ರಜತಗಿರಿಗೆ ಆಸರೆ ಆಗ್ತಾ ಇದ್ದಾನೆ. 9ಕ್ಕೆ 19. 9-19. ಬಹಳಷ್ಟು ಉತ್ತಮ ಎಸೆತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಹಲವಾರಿ ಚುಕ್ಕಿ ಎಸೆತ. 8ಕ್ಕೆ 19. 8-19. ಪಂದ್ಯಾಟದಲ್ಲಿ ಮತ್ತೆ ಪ್ರಭುತ್ವವನ್ನು ಸಾಧಿಸ್ತಾ ಇದೆ ರಜತಗಿರಿ. ಸುಧಾಕರ್ ದ್ವೈರಿ ಪಂದ್ಯ ಮಾಲಕ್ ರಜತಗಿರಿ. ಸುಧಾಕರ್ ಕುಂದ. ಶಾರ್ಟ್ ಆಗಿ ಬಿದ್ದ ಚೆಂಡು ಲಾಂಗ್ ಆನ್ ಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಏಳು ಎಸೆತ 18 ಓಟದ ಅವಶ್ಯಕತೆ.
ಒಂದೋಟದ ಸೇರ್ಪಡೆ ಅವಳಿ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ. ಓವರ್ ಮುಕ್ತಾಯ ಕಾಣ್ತದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 5. ಕಂಪ್ಲೀಟ್ ಓವರ್ ನಂಬರ್ 5. ಸ್ಕೋರ್ 31. 6ಕ್ಕೆ 16, 660. ಅಂತಿಮ 6 ಎಸೆತ, 16 ಓಟದ ಅವಶ್ಯಕತೆ. ಮುಂದಿನ ಪಂದ್ಯದಿಂದ ಯಾವುದೇ ರೀತಿಯ ಡ್ರಿಂಕ್ಸ್ ಇಂಟರ್ವೆಲ್ ಇರುವುದಿಲ್ಲ. ಕಂಟಿನ್ಯೂ 6 ಓವರ್ 25 ನಿಮಿಷ, ಒಂದು ಪಂದ್ಯ 50 ನಿಮಿಷದೊಳಗೆ ಮುಕ್ತಾಯವನ್ನು ಕಾಣಬೇಕು. ಯಾಕಂದ್ರೆ ಇವತ್ತು ಒಟ್ಟು 15 ಪಂದ್ಯಗಳಿವೆ. ಇವೆಲ್ಲ 10 ಗಂಟೆ ಒಳಗೆ ಮುಕ್ತಾಯವನ್ನು ಕಾಣಬೇಕಾಗ್ತದೆ. ಗುರು ಎಸೆಗಾರಿಕೆ ಭಾಗದಲ್ಲಿ 6ಕ್ಕೆ 16, ಕೊನೆಯ ಓವರ್ 6ಕ್ಕೆ 16. ಬಹಳ ಸುತ್ತಮುತ್ತ ಆಡಾಟ ಬಿಡುಗಡೆ ಬಾಗಿಲಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ, ತನ್ಮೂಲಕ ಹುದ್ದರ ಪತನ ಕೂಳೂರು ಕಡೆಯಿಂದ. 5ಕ್ಕೆ 16. ಹೊಸ ದಾಂಡಿಗನ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಸತೀಶ ಸ್ಕಿಡಿ ಕೋಟದ ಯುವಕ ಅಂಕಣ ಒಳಭಾಗವನ್ನು ಕಾಡ್ತಾ ಇದ್ದಾರೆ. 5ಕ್ಕೆ 16. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ಕೂಡ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 4ಕ್ಕೆ 15, 4 ಬಾಲ್ 15 ರನ್ಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಗುರು ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 2ನೇ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ. 3ಕ್ಕೆ 13, 3 ಬಾಲ್ಸ್ 13 ರನ್ಸ್. 2 ಸಿಕ್ಸರ್ ದಾಖಲಿಸಿದೆ. ಪಂದ್ಯ ಸರಿ ಸಮಾನ ಆಗ್ತದೆ. ಲೀಗ್ ಮಾದರಿಯ ಪಂದ್ಯ ಇಲ್ಲಿ ಸಾಗ್ತಾ ಇದೆ. 3ಕ್ಕೆ 13. ಕೂಳೂರಿಗೆ 2 ಸಿಕ್ಸರ್ಗಳ ಅವಶ್ಯಕತೆ ಇದೆ. ರಜತಗಿರಿಗೆ ಡಾಕ್ಟರ್ ಡೆಲಿವರಿಗಳ ಅವಶ್ಯಕತೆ ಇದೆ. ಅಂತಿಮ ಹಂತದಲ್ಲಿ ಪಂದ್ಯ ಸಾಗ್ತಾ ಇದೆ. ರೋಚಕತೆಯ ಪಂದ್ಯ. 3ಕ್ಕೆ 13. ಗುರು ಎಸೆಗಾರಿಕೆ ಭಾಗದಲ್ಲಿ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ರನ್ಔಟ್ ಮಾಡುವಂತ ಪ್ರಯತ್ನ, ಸಫಲತೆಯನ್ನು ಕಾಣ್ತಾ ಇಲ್ಲ. 2ಕ್ಕೆ 12, ಲೆಗ್ ಬಾಯ್. ಅತಿರಿಕ್ತ ಓಟಕ್ಕೆ ಸೇರ್ಪಡೆ. 2ಕ್ಕೆ 12. ಅಂತಿಮ 2 ಚೆಂಡುಗಳು ಸಿಕ್ಸರ್ ದಾಖಲಿಸಿದ್ರೆ ಮಾತ್ರ ಇನ್ನೂ ಕೂಡ ಅವಕಾಶ ಇದೆ ಕೂಳೂರಿಗೆ. ಮುಂದಿನ ಪಂದ್ಯ SLC ಕ್ರಿಕೆಟರ್ಸ್ ಉಮೇಶ್ ಗುಣ ಮಾಲಕತ್ವದ ತಂಡ ಶ್ರೀರಾಕಸ್ ಗಳನ್ನು ಎದುರಿಸ್ತಾ ಇದೆ. ಸಂತೋಷ್ ಸಾಲಿಯಾನ್ ಹಾಗೂ ರವೀಂದ್ರ ತೋಳ ಅವರ ಮಾಲಕತ್ವ ತಂಡದ ವಿರುದ್ಧ ಎದುರು ಬದಲಾಗ್ತಾ ಇದೆ. ಕಳೆದ ಬಾರಿ ರನ್ನರ್ಸ್ ಅಪ್ ತಂಡ ಶ್ರೀರಾಕಸ್.
ಉತ್ತಮ ರೀತಿಯ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆ ಕೂಡ ಸ್ಕಿಡಿ 2 ಓಟವನ್ನು ಪೂರೈಸ್ತಾ ಇದ್ದಾನೆ. ಅಂತಿಮ ಒಂದು ಎಸೆತ, 10 ಓಟದ ಅವಶ್ಯಕತೆ. ಪಂದ್ಯದಲ್ಲಿ ನಿಚ್ಚಳ ಮೇಲ್ಗೆ ಸಾಧಿಸ್ತಾ ಇದೆ ರಜತಗಿರಿ. ಬಹಳ ಸುತ್ತಮ ತಾಡಾಟ ಬಿಡುಗಡೆ ಭಾಗದಲ್ಲಿ ಕೊನೆ ಹಂತದಲ್ಲಿ ಹುದ್ದೆಯನ್ನು ಕಳ್ಕೊಳ್ತಾ ತನ್ಮೂಲಕ ರಜತಗಿರಿ ಅಕೌಂಟ್ ಓಪನ್ ಆಗ್ತಾ ಇದೆ. 2 ಸಂಪೂರ್ಣ ಅಂಕವನ್ನು ಪಡಿತಾ ಇದೆ ರಜತಗಿರಿ. ಅದೇ ರೀತಿಯಲ್ಲಿ ಬಹಳಷ್ಟು ಹೋರಾಟ ನೀಡಿದಂತಹ ಕುಳೂರು ವಿದ್ಯಾರ್ಥಿ ಸಂಘ ಸೋಲನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯಗೊಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ರಜತಗಿರಿಯ ಆರಂಭಿಕ ಹಂತದ ಎಸೆತಗಾರ ಮಧ್ಯಮ ಸರದಿ ದಾಂಡಿಗ ಹರ್ಷಿತ್. ಹರ್ಷಿ ಅವರು ನಮ್ಮ ಮುಖ್ಯ ವೇದಿಕೆ ಬಂದು ಈ ಪ್ರಶಸ್ತಿಯನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹರ್ಷಿತ್ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ನಮ್ಮ ಮುಖ್ಯ ವೇದಿಕೆಯಲ್ಲಿ ಪಡಿಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆ ಕೂಡ ಮುಂದಿನ ವೀಕ್ಷಣೆಗಾಗಿ ವಿನಯ್ ಉದ್ಯಾವರ.